ಹರೇ ಶ್ರೀನಿವಾಸ. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಕೆಂದು ಸಾರಿರೈ. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಕೆಂದು ಸಾರಿರೈ. ಜೀವ ಈಶಗೆ ಭೇದ ಸರ್ವತ ಜೀವ ಜೀವಕ್ಕೆ ಭೇದವೋ, ಜೀವ ಜಡಕ್ಕೆ ಜಡ ಜಡಕ್ಕೆ ಭೇದ ಜೀವ ಜಡ ಪರಮಾತ್ಮಗೆ. ಮಾನುಷೋತ್ತಮರ್ಗಧಿಕ ಕ್ಷಿತಿಪರು ಮನುಜ ದೇವ ಗಂಧರ್ವರೋ, ಜ್ಞಾನಿ ಪಿತ್ರ ಜನಜ ಕರ್ಮಜ ದಾನವಾರಿ ತತ್ವಾತ್ಮರೋ. ಗಣಪ ಮಿತ್ರನು ಸಪ್ತ ಋಷಿಗಳು ವನ್ಹಿ ನಾರದ ವರುಣನು, ಇನಜಗೆ ಸಮಚಂದ್ರ ಸೂರ್ಯನು ಮನುಸತಿಯು ಹೆಚ್ಚು ಪ್ರವಹನು. ದಕ್ಷ ಸಮ ಅನಿರುದ್ಧ ಶಚಿ ಗುರು ರತಿ ಸ್ವಯಂಭುವರಾರ್ವರು, ಕಕ್ಷ ಪ್ರಾಣನಿಗಿಂತ ಕಾಮನು ಕಿಂಚಿದಧಿಕನು ಇಂದ್ರನು. ದೇವ ಇಂದ್ರಗೆ ಅಧಿಕ ಮಹಾರುದ್ರ ದೇವ ಸಮಶೇಷ ಗರುಡರು, ಕೇವಲ ರುದ್ರಶೇಷ ಗರುಡಗೆ ದೇವಿ ಹೆಚ್ಚು ಸರಸ್ವತಿ. ವಾಯುವಿಗೆ ಸಮರಿಲ್ಲ ಜಗದೊಳು ವಾಯುದೇವರೇ ಬ್ರಹ್ಮರು, ವಾಯು ಬ್ರಹ್ಮಗೆ ಕೋಟಿ ಗುಣಗಳಿಂದ ಅಧಿಕ ಮಹಿಮಳು ಶ್ರೀರಮ. ಅನಂತ ಗುಣಗಳಿಂದ ಅಧಿಕ ಲಕುಮಿಗೆ ಆದಿ ಪುರಂದರ ವಿಠಲನು, ಘನರು ಸಮರು ಇಲ್ಲ ಜಗದೊಳು ಹನುಮ ಹೃತ್ಪದ್ಮವಾಸಗೆ. ಘನರು ಸಮರು ಇಲ್ಲ ಜಗದೊಳು ಹನುಮ ಹೃತ್ಪದ್ಮವಾಸಗೆ. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಕೆಂದು ಸಾರಿರೈ. ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಕೆಂದು ಸಾರಿರೈ. ಕೃಷ್ಣನದಿಕೆಂದು ಸಾರಿರೈ. ಹರೇ ಶ್ರೀನಿವಾಸ. ಈ ಕೀರ್ತನೆ ಶ್ರೀ ಪುರಂದರದಾಸರು ರಚಿಸಿದ ದಾಸ ಸಾಹಿತ್ಯದ ಒಂದು ಮಹತ್ವದ ಕೃತಿ. ಇದರಲ್ಲಿ ಅವರು ದ್ವೈತ ತತ್ವದ ಸಾರವನ್ನು ಸುಂದರವಾಗಿ ವಿವರಿಸಿದ್ದಾರೆ. ಈ ಕೀರ್ತನೆಯ ಪಲ್ಲವಿಯಲ್ಲಿ ಜಗತ್ತು ಸತ್ಯವಾಗಿದೆ ಮತ್ತು ಇದರಲ್ಲಿ ಪಂಚಭೇದ ಎಂಬ 5 ವಿಧದ ಭೇದಗಳು ಸದಾ ಇರುತ್ತವೆ ಎಂದು ಹೇಳಲಾಗಿದೆ. ಈ ಭೇದಗಳನ್ನು ಅರಿತು ಎಲ್ಲಕ್ಕಿಂತ ಶ್ರೇಷ್ಠನಾದ ಶ್ರೀಕೃಷ್ಣನ ಮಹತ್ವವನ್ನು ತಿಳಿಯಬೇಕು ಎಂದು ಸಾರುತ್ತಾರೆ. ಪಂಚಭೇದ ಎಂದರೆ ಜೀವ ಮತ್ತು ಈಶ್ವರನ ನಡುವೆ ಭೇದ, ಜೀವ ಮತ್ತು ಜೀವ ನಡುವಿನ ಭೇದ, ಜೀವ ಮತ್ತು ಜಡ ನಡುವಿನ ಭೇದ, ಜಡ ಮತ್ತು ಜಡ ನಡುವಿನ ಭೇದ ಹಾಗೂ ಜೀವ ಜಡ ಪರಮಾತ್ಮನ ನಡುವಿನ ಭೇದ. ಮುಂದಿನ ಚರಣಗಳಲ್ಲಿ ಈ ಜಗತ್ತಿನಲ್ಲಿ ಎಲ್ಲರಲ್ಲಿಯೂ ತಾರತಮ್ಯ ಅಂದರೆ ಹೆಚ್ಚು ಕಡಿಮೆ ಸ್ಥಾನ ಇರುವುದನ್ನು ವಿವರಿಸಲಾಗಿದೆ. ಮನುಷ್ಯರಲ್ಲಿ ಜ್ಞಾನಿಗಳು ಶ್ರೇಷ್ಠರು, ನಂತರ ರಾಜರು, ದೇವತೆಗಳು, ಗಂಧರ್ವರು, ಪಿತೃಗಳು ಮತ್ತು ಇತರ ಜೀವಿಗಳು ಬರುತ್ತಾರೆ. ಇದು ಸೃಷ್ಟಿಯಲ್ಲಿ ಸಮಾನತೆಯಿಲ್ಲದೆ ಕ್ರಮಬದ್ಧವಾದ ವ್ಯವಸ್ಥೆಯಿದೆ ಎಂಬುದನ್ನು ತೋರಿಸುತ್ತದೆ. ಇನ್ನು ಮುಂದುವರೆದು ಗಣಪತಿ, ಸಪ್ತಋಷಿಗಳು, ಅಗ್ನಿ, ನಾರದ, ವರುಣ, ಚಂದ್ರ ಮತ್ತು ಸೂರ್ಯ ಮುಂತಾದ ದೇವತೆಗಳಲ್ಲಿಯೂ ಸಮಾನತೆ ಮತ್ತು ವ್ಯತ್ಯಾಸಗಳಿವೆ ಎಂದು ಹೇಳುತ್ತಾರೆ. ದೇವತೆಗಳಲ್ಲಿಯೂ ಯಾರು ಹೆಚ್ಚು, ಯಾರು ಕಡಿಮೆ ಎಂಬ ಶ್ರೇಣೀಕರಣವಿದೆ. ದಕ್ಷ, ಅನಿರುದ್ಧ, ಇಂದ್ರ ಮುಂತಾದ ದೇವತೆಗಳ ಸ್ಥಾನಮಾನಗಳನ್ನು ಹೋಲಿಸಿ ಕ್ರಮವಾಗಿ ಯಾರು ಶ್ರೇಷ್ಠರು ಎಂಬುದನ್ನು ವಿವರಿಸಲಾಗಿದೆ. ಮುಂದಿನ ಭಾಗದಲ್ಲಿ ಇಂದ್ರನಿಗಿಂತ ರುದ್ರ ಶ್ರೇಷ್ಠ, ರುದ್ರನಿಗೆ ಸಮನಾಗಿ ಶೇಷ ಮತ್ತು ಗರುಡ ಇದ್ದಾರೆ,
ಇವರಿಗಿಂತ ಸರಸ್ವತೀದೇವಿ ಶ್ರೇಷ್ಠಳು ಎಂದು ಹೇಳಲಾಗಿದೆ. ನಂತರ ವಾಯುದೇವರಿಗೆ ಸಮನಿಲ್ಲ ಎಂದು ಹೇಳಿ ವಾಯುದೇವರು ಬ್ರಹ್ಮನಿಗಿಂತಲೂ ಮಹಾನ್ ಎಂದು ವಿವರಿಸಲಾಗಿದೆ. ಆದರೆ ಇವರಿಗಿಂತಲೂ ಲಕ್ಷ್ಮೀದೇವಿ ಅನೇಕ ಗುಣಗಳಿಂದ ಶ್ರೇಷ್ಠಳು. ಕೊನೆಯ ಚರಣದಲ್ಲಿ ಲಕ್ಷ್ಮೀದೇವಿಗಿಂತಲೂ ಅನಂತ ಗುಣಗಳಿಂದ ಶ್ರೇಷ್ಠನಾದ ವಿಷ್ಣು ಅಥವಾ ಕೃಷ್ಣನೇ ಪರಮಾತ್ಮನು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಜಗತ್ತಿನಲ್ಲಿ ಅವನಿಗೆ ಸಮನಿಲ್ಲ. ಅವನು ಭಕ್ತರ ಹೃದಯದಲ್ಲಿ, ವಿಶೇಷವಾಗಿ ಹನುಮಂತನ ಹೃದಯ ಪದ್ಮದಲ್ಲಿ ವಾಸಿಸುವನು. ಒಟ್ಟಿನಲ್ಲಿ ಈ ಕೀರ್ತನೆ ಜಗತ್ತಿನ ಸತ್ಯತೆಯನ್ನು, ಜೀವ ಜಡ ಈಶ್ವರರ ನಡುವಿನ ಭೇದವನ್ನು ಮತ್ತು ದೇವರಲ್ಲಿ ಇರುವ ತಾರತಮ್ಯವನ್ನು ತಿಳಿಸಿ ಅಂತಿಮವಾಗಿ ಶ್ರೀಕೃಷ್ಣನೇ ಪರಮೋತ್ತಮನೆಂದು ಸಾರುತ್ತದೆ.